ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಅವಕಾಡೋ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ನಾನಿಲ್ಲಿ ಅರ್ಧ ಕಪ್ಪು ಬಾದಾಮಿಯನ್ನು ನೆನೆಸಿಟ್ಟಿದ್ದೀನಿ. ಇದರಲ್ಲಿ ಬರೀ 1/4 ಕಪ್ಪನ್ನ ಅಷ್ಟೇ ಇದಕ್ಕೆ ಯೂಸ್ ಮಾಡ್ತಿರೋದು. ಈ ಜಾರ್ನಲ್ಲಿ 1/4 ಕಪ್ಪು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟ ಬಾದಾಮಿ ಹಾಗೆ ನೆನೆಸಿಟ್ಟ ಗೋಡಂಬಿಯನ್ನು 1/4 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಇವನ್ನು ನೀರು ಹಾಕಿಬಿಟ್ಟು ಈ ಥರ ಹಾಲು ಥರ ಚೆನ್ನಾಗಿ ರುಬ್ಕೋಬೇಕು ಈ ರೀತಿ. ಆಯಿತಾ, ನೋಡಿ ಕ್ರೀಮಿ ಥರ ಬರಬೇಕು ಹೀಗೆ. ಇದಕ್ಕೆ ನಾನು ಒಂದು ಅವಕಾಡೋನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅವಕಾಡೋನ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅದೇ ಜಾರ್ಗೆ ಈಗ ಇನ್ನೊಂದು ಅವಕಾಡೋನ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಒಟ್ಟು 2 ಅವಕಾಡೋನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕ್ರೀಮಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅವಕಾಡೋ. ಇದಕ್ಕೆ ಐಸ್ ಕ್ರೀಮ್ ಬೇಡ, ಕಂಡೆನ್ಸ್ಡ್ ಮಿಲ್ಕ್ ಬೇಡ, ಹಾಗೆ ಸಕ್ಕರೆ ಕೂಡ ಬೇಡ. ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ರುಚಿಯಾಗಿ ಮಾಡ್ಕೊಂಡು ಕುಡಿಬೋದು. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಿಲ್ಕ್ ಶೇಕ್ ಅಂತ ಹೇಳಿದ್ರೆ ನಾರ್ಮಲಾಗಿ ಐಸ್ ಕ್ರೀಮು, ಶುಗರು ಎಲ್ಲ ಆ್ಯಡ್ ಮಾಡ್ತಿರ್ತೀವಲ್ವ. ಈ ರೀತಿಯಾಗಿ ಕೂಡ ಡಿಫ್ರೆಂಟಾಗಿ ಮಾಡಿ ನೋಡಿ, ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.